ನನ್ನ ಹೆಸರು ಕಬ್ಬಾಳಗೌಡ. ತಂದೂರಿ ಚಿಕನ್ನ ಯಾವ ರೀತಿ ಮಾಡೋದನ್ನು ನೋಡಿ ತೋರಿಸ್ತೀನಿ. ಕಟ್ ಮಾಡ್ಕೊಂಡು ಇಂಡಿ ಎಣ್ಣೆ ಎಲ್ಲ ನೆನೆ ಹಾಕ್ಬೇಕು. ಎಲ್ಕ ಕೋಳಿಗೆಲ್ಲ ಇಂಡಿ ಎಣ್ಣೆ ನೆನೆ ಹಾಕ್ಬೇಕು. ಸ್ವಲ್ಪ ಹೊತ್ತು ಮುಡಿಬೇಕು. ನಿಂಬೆ ಹಣ್ಣೆಲ್ಲ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ರೆಡಿ ಮಾಡ್ಕೊತೀನಿ. ತಂದೂರಿ ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಧನಿಯಾ ಪುಡಿ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಇದು ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ. ಇದು ಕೊನೆಯದು ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಮೊಟ್ಟೆ ಹಾಕ್ಬಿಟ್ಟು ಎಲ್ಲನೂ ಮಿಲಾಕತ್ ಮಾಡಿ ಕಲಿಸ್ತಾಯಿದ್ದೀನಿ. ಈಗ ಮಸಾಲೆನ ಎಲ್ಲ ಇದಕ್ಕೂ ಸಾವ್ರ್ತಾಯಿದ್ದೀನಿ. ನೋಡಿ ಪ್ರತಿಯೊಂದು ಎಲ್ಲ ಜಾಗಕ್ಕೆ ಎಲ್ಲ ಸಾವ್ರ್ತಾಯಿದ್ದೀನಿ ನೋಡಿ. ಈ ಮಸಾಲೆ ಹಾಕಿ ರೆಡಿ ಮಾಡಿ ಎಲ್ಲ ಇದು ಮಾಡಿದೆ. ಇದನ್ನ ಅರ್ಧ ಗಂಟೆ ನೆನೆ ಹಾಕಬೇಕು. ಇದು ನೆನೆಯುವಷ್ಟರಲ್ಲಿ ಇದು ಕೆಂಡ ರೆಡಿ ಮಾಡ್ಕೋಣ.
ಹತ್ರ ಎಲ್ಲ ಇದೆ, ದನ ಕುರಿಗಳೆಲ್ಲ ಇಲ್ಲಿ ಮೇಯ್ತಾ ಇರ್ತಾರೆ. ಹುಲಿ ಚಿರತೆಗಳು ಅವು ಇವು ಏನು ಬರಲ್ವ ಇಲ್ಲಿ? ಇಲ್ಲಿ ಆನೆ, ಹುಲಿ, ಇದು ಚಿರತೆ ಎಲ್ಲ ಬರ್ತವೆ. ನಮ್ಮೂರಲ್ಲಿ ಬೋರ್ನಗುಡ್ಡೆ ಅಂತ ಐತೆ. ಬೋರ್ನಗುಡ್ಡೆ ಇದಕ್ಕೆ ತೋಟ ಅಳಿವು ಬರ್ತವೆ, ಅರೆಕಟ್ಟು ದೊಡ್ಡಿ ಬರ್ತವೆ, ನಮ್ಮೂರಿನ ಕಚ್ಚಿಲಳಿವು ಬರ್ತವೆ. ಕಚ್ಚಿಲಳಿ ಎಲ್ಲ ಮೇಯ್ತಾ ಇದ್ದಾಗ ನಮಗೆ ಭಾರಿ ಮೇಯ್ಸೋಕ್ಕೆ ಹಿಂಸೆ. ಎಲ್ಲ ಪ್ರಾಣಿಗಳು ಯಾವೆ ನಮಗೆ ಭಾರಿ ಭಯಂಕರ. ಬಂದು ದನ ಕರ ಕುರಿ ಆಡು ಎಲ್ಲ ಹಿಡಿತವೆ. ನಾನು ಇದು 4 ಗಂಟೆ 4:30 ಹಾಲು ಹಾಕ್ಬಿಟ್ಟು ಹಾಲು ಕರೆದ್ಬಿಟ್ಟು ಇಲ್ಲಿ ಒಂದು ಕಡ್ಡಿ ದನಿಗೆ ಬಸವಣ್ಣನಿಗೆ ದನಿಗೆ ಕಡ್ಡಿ ಕುಯ್ಕೊ ಅಂತ ಬಂದೆ. ಬತ್ತಲೆ ಬೊಕ್ಕೊಂಡು ಕಡ್ಡಿ ಕೊಯ್ತಾ ಇದ್ದೆ. ಗುಟ್ರಿ ಹಾಕುತ್ತಾ ನಾ ಏನಿಲ್ಲ ಅಂತ ತಲೆ ಅಂತ ನೋಡಿದೆ. ಆನೆ ಅಂತಲೇ ಆನೆ ಅಂತ ನೋಡಿದಕ್ಕೆ ನನಗೆ ಜ್ಞಾನ ತಪ್ಪದಂಗೆ ಹೋಯ್ತು. ಆವಾಗ ಅಲ್ಲಾಡು ಹೋಗಿ ಬಿದ್ದೋಗ್ಬಿಟ್ಟೆ. ಆದಮೇಲೆ ಯಾರ ಬಂದು ನನ್ನ ಬಚಾವ್ ಮಾಡಿದ್ರು. ನನ್ನ ಕರ್ಕೋಗಿ ಆಗ ಆನೆ ಅದು ಮುಂದೆ ಕೊಟ್ಟೈತು. ನನಗೆ ಆನೆಯಿಂದ ಭಾರಿ ಪುನರ್ಜನ್ಮ ಪಡೆದೆ ನಾನು. ಆಮೇಲೆ ಹೋಗಿದ್ದ ಆಸ್ಪತ್ರೆಗೆ ಕರ್ಕೋಗಿ ನನ್ನ ಹಾಸ್ಪಿಟ್ಲಲ್ಲಿ ಹುಷಾರು ಮಾಡಿದ್ರು. ಆನೆ ಚಿರತೆ ಈ ಕಚ್ಚಿಲಳಿ ಬೋರ್ನಗುಡ್ಡೆ ಇದ್ರೊಳಗೆ ಆನೆ ಚಿರತೆ ಭಾರಿ ನಮಗೆ ಬಂಧನ ಕೊಡ್ತವೆ. ಆನೆ ದನ ಕರಿಗೆ ನಮಗೆ ರಾಸುಗಳು ಸಾಕಬೇಕಾದ್ರೆ ಭಾರಿ ಕಷ್ಟ, ನಮಗೆ ಭಾರಿ ತೊಂದರೆ. ತಂದೂರಿ ಚಿಕನ್ ರೆಡಿ ಇದೆ. ನೀವು ಇದೇ ಥರ ಮಾಡಿ ತಿಂದು ನೋಡಿ. ಏನು ಸೂಪರಾಗೈತೆ. ಮಾಡಿ ತಿಂದು ನೋಡಿ. ನೀವು ಪೆಸಲಾಗೆ ನಾವು ಇನ್ನೊಂದು ಥರ ಟೇಸ್ಟು ನಾನು ತೋರಿಸ್ಕೊಡ್ತೀನಿ. ನೀವು ಕಾಯ್ತಾ ಇರಿ.